ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಇದೀಗ ಮತ್ತೊಂದು ಕಂಟಕ ಎದುರಾದಂತೆ ಕಾಣಿಸ್ತಾ ಇದೆ. ಕಾನೂನು ಬಾಹಿರವಾಗಿ ವಿಶಿಷ್ಟ ಪ್ರಭೇದದ ಪಕ್ಷಿಯನ್ನ ಸಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ತನಿಖೆಯನ್ನ ಪೂರ್ಣಗೊಳಿಸಿರುವ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸೋಕು ಕೂಡ ಮುಂದಾಗಿದ್ದಾರೆ. ನೋಟಿಸ್ ಕೊಟ್ಟಿದ್ರು ಕೂಡ ಇಲ್ಲಿ ತನಕ ವಿಚಾರಣೆಗೆ ಹಾಜರಾಗಿರಲಿಲ್ಲ ನಟ ದರ್ಶನ್ ಜೊತೆಗೆ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ದರ್ಶನ್ A3 ಆರೋಪಿ, ವಿಜಯಲಕ್ಷ್ಮಿ A1 ಆರೋಪಿ ಆಗಿದ್ರು, ಪ್ರಾಪರ್ಟಿ ಮ್ಯಾನೇಜರ್ ನಾಗರಾಜ್ A2 ಆರೋಪಿ ಆಗಿದ್ರು. ಇದೀಗ ಪ್ರಕರಣದ ತನಿಖೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ವನ್ಯಜೀವಿಗಳನ್ನ ಸಾಕಿ ಅರಣ್ಯಾಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು ದರ್ಶನ್. ಇದೀಗ ತನಿಖೆಯನ್ನ ಪೂರ್ಣಗೊಳಿಸಿರುವ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸೋಕು ಕೂಡ ಮುಂದಾಗಿದ್ದಾರೆ. ಈ ಪ್ರಕರಣದಲ್ಲಿ A3 ಆರೋಪಿ ಆಗಿದ್ರು ದರ್ಶನ್. ಕಾನೂನು ಬಾಹಿರವಾಗಿ ಒಂದು ವಿಶಿಷ್ಟ ಪ್ರಭೇದದ ಪಕ್ಷಿಯನ್ನ ಸಾಕಿದ್ರು ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ರಾಜಕಾಲುವೆ ಮೇಲೆ ಮನೆ ಕಟ್ಟಿರುವ ಪ್ರಕರಣ, ಮತ್ತೊಂದು ಕಡೆ ಇದೀಗ ಈ ವಿಶಿಷ್ಟ ಪ್ರಭೇದದ ಪಕ್ಷಿ ಸಾಕಿದ ಪ್ರಕರಣ ಎಲ್ಲವೂ ಕೂಡ ಒಟ್ಟಿಗೆ ಅವರ ತಲೆಗೆ ಸುತ್ತಕೊಂಡಂಗೆ ಕಾಣಿಸ್ತದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ KP ನಾಗರಾಜ್ ನೀಡ್ತಾರೆ. KP ನಾಗರಾಜ್, ಒಂದು ಪ್ರಕರಣದಲ್ಲಿ ಪೊಲೀಸರ ವಶದಲ್ಲಿರೋ ದರ್ಶನ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಹಲವು ಸಂಕಷ್ಟಗಳು ಒಟ್ಟಿಗೆ ಬರ್ತಾ ಇದೆಯಾ ಅಂತ? ಇದನ್ನು ನೋಡ್ತಾ ಇದ್ದರೆ ನಿಶ್ಚಿತವಾಗಲೂ ಕೂಡ ಅದೇ ರೀತಿಯಾಗಿ ಕಾಣ್ತಾ ಇದೆ. ಒಂದು ರೀತಿಯಾಗಿ ಸರಣಿ ರೀತಿಯಲ್ಲಿ ಕಾನೂನಿನ ಸಂಕಷ್ಟಗಳು ದರ್ಶನ್ ಅವರಿಗೆ ಸುತ್ತಕೊಳ್ತಾ ಇರುವಂಥದ್ದು. 3 ವರ್ಷಗಳ ಹಿಂದೆ ಈ ಒಂದು ಪ್ರಕರಣ ನಡೆದಿದ್ದಂಥದ್ದು ವಿದ್ಯಾ. ಅಂದರೆ ಯಾವುದೇ ಪ್ರಾಣಿಗಳನ್ನು ಸಾಕಬಾರ್ದು ಅನ್ನುವಂಥದ್ದು ಒಂದು ಲಿಸ್ಟ್ ಇರುತ್ತೆ ಅರಣ್ಯ ಇಲಾಖೆಯಲ್ಲಿ. ಅಂಥದ್ದು ಪ್ರಾಣಿಗಳನ್ನು ಇವರು ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವಂಥ ತಮ್ಮ ಫಾರ್ಮ್ ಹೌಸಲ್ಲಿ ಸಾಕಿದ್ರು. ಅದನ್ನು ಸಾಕ್ಷಿ ಸಮೇತವಾಗಿ ಪೊಲೀಸರು ಕೂಡ ಜಪ್ತಿಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಈ ಒಂದು ಪ್ರಕರಣವನ್ನು ಕೂಡ ಅರಣ್ಯ ಇಲಾಖೆ ದಾಖಲಿಸಿ ಅದರ A1 ಆಗಿ, ಅಂದರೆ ಆ ಜಮೀನು ಇದ್ದಂಥದ್ದು ಅವರ ಪತ್ನಿ ವಿಜಯಲಕ್ಷ್ಮಿ ಹೆಸರಲ್ಲಿ. ಹಾಗಾಗಿ ವಿಜಯಲಕ್ಷ್ಮಿ ಅವರನ್ನ A1 ಮಾಡಿದ್ರು. A2 ಆಗಿ ಅವರ ಮ್ಯಾನೇಜರ್ ಆಗಿರುವಂಥ ನಾಗರಾಜ್ ಈಗ ಈ ಒಂದು ಕೊಲೆ ಪ್ರಕರಣದಲ್ಲಿ 9ನೇ ಆರೋಪಿಯಾಗಿದ್ದಾನೆ. ಅಂದರೆ ನಾಗರಾಜ್ ಅಲಿಯಾಸ್ ನಾಗು ಅನ್ನುವಂಥನೇ ಆ ಒಂದು ಫಾರ್ಮ್ ಹೌಸ್ನ ಮ್ಯಾನೇಜರ್. ಅವನು ಇದರ A2, A3 ಆಗಿ ದರ್ಶನ್ ಅವರನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. 3 ಬಾರಿ ಅರಣ್ಯ ಇಲಾಖೆಯವರು ನೋಟಿಸನ್ನು ಕೊಟ್ಟಿದ್ದರು. ಆ ನೋಟಿಸ್ಗೆ ದರ್ಶನ್ ಉತ್ತರವನ್ನು ಕೊಟ್ಟಿರಲಿಲ್ಲ. ಆದರೆ ಅವರ ಮ್ಯಾನೇಜರ್ ನಾಗರಾಜ್ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದ. ಅಂತಿಮವಾಗಿ ಎಲ್ಲದನ್ನು ವಿಚಾರಣೆಯನ್ನು ಮುಗಿಸಿರುವಂಥ ಅರಣ್ಯ ಇಲಾಖೆಯವರು ಈಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳ ಆಧಾರದ ಮೇಲೆ ಈ ಪ್ರಕರಣ ಎಷ್ಟರ ಮಟ್ಟಿಗೆ ಬಿಗಿಯಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಯಾಕಂದರೆ ಅರಣ್ಯ ಇಲಾಖೆ ಕಾಯ್ದೆ ಬಹಳ ಸ್ಟ್ರಾಂಗ್ ಆಗಿರುವಂಥ ಕಾಯ್ದೆ. ಹಾಗಾಗಿ ಎಂತೆಂಥ ತಪ್ಪುಗಳು ಆಗಿದ್ದಾವೆ ಅನ್ನುವಂಥದ್ದು ಆಧಾರದ ಮೇಲೆ ಚಾರ್ಜ್ ಶೀಟ್ನಲ್ಲಿ ನಮೂದಾಗಿರುತ್ತೆ ಅನ್ನುವಂಥದ್ದರ ಲೆಕ್ಕದ ಮೇಲೆ ಈ ಒಂದು ಕೇಸ್ ಇನ್ನೆಷ್ಟರ ಪ್ರಮಾಣದಲ್ಲಿ ಸಂಕಷ್ಟವನ್ನು ದರ್ಶನ್ ಅವರಿಗೆ ತಂದೊಡ್ಡುತ್ತೆ ಅನ್ನುವಂಥದ್ದನ್ನು ಲೆಕ್ಕ ಹಾಕ್ಬೋದು. ಸದ್ಯಕ್ಕೆ ಇನ್ನೊಂದು 2-3 ದಿನಗಳಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ವಿದ್ಯಾ. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮ ಡೀಟೇಲ್ಸ್ಗೆ. ಆಲ್ರೆಡಿ ಒಂದು ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಕೆಲವೊಂದು ಪ್ರಾಣಿಗಳಾಗಿರಲಿ, ಪಕ್ಷಿಗಳಾಗಿರಲಿ ನಿಷಿದ್ಧ ಇರುತ್ತೆ ವನ್ಯಜೀವಿಗಳ ಆ್ಯಕ್ಟ್ ಅಡಿಯಲ್ಲಿ. ಬಟ್ ಅದನ್ನು ಸಾಕಿದ್ರು ಅನ್ನೋ ಪ್ರಕರಣದ ಅಡಿಯಲ್ಲಿ ಸುಮಾರು 3 ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆ ಈಗ ಅದು ಮತ್ತೆ ಶಾಪವಾಗಿ ಪರಿಣಮಿಸ್ತಾ ಇದೆ ದರ್ಶನ್ ಅವರಿಗೆ. ಚಾರ್ಜ್ ಶೀಟನ್ನು ಸಲ್ಲಿಸೋಕು ಕೂಡ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು. ಈ ಪ್ರಕರಣದ ಜೊತೆಗೆ ಅದು ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ, ಈ ಒಂದು ಪಕ್ಷಿಯನ್ನು ಸಾಕಿದ ಪ್ರಕರಣ ಅದು ಯಾವ ರೀತಿಯ ಸಂಕಷ್ಟಕ್ಕೆ ತಳ್ಳುತ್ತೆ ದರ್ಶನ್ ಅವ್ರನ್ನ. ಜೊತೆಗೆ ಇದರಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ A1 ಆರೋಪಿ ಆಗಿದ್ರು, ಬಿಕಾಸ್ ಪ್ರಾಪರ್ಟಿ ಅವ್ರ ಹೆಸರಲ್ಲಿ ಇತ್ತು ಅನ್ನೋ ಕಾರಣಕ್ಕೆ.